ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನೆನ್ನೆ ಲಿಶಾನ್ಗೆ ಪಲ್ಸ್ ಪೋಲಿಯೋ ಹಾಕ್ಸೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಪಲ್ಸ್ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಣ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ಮಹಿ ಆಫೀಸ್ಗೆ ಹೋಗಿದ್ದಾರೆ, ನಾನು ಲಿಶಾಂತ್ ಇಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಹಾಸ್ಪಿಟಲ್ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಆರಾಮಾಗಿ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು ಇವನ ಜೊತೆ. ಸೊ ಹಾಗಾಗಿ ನಡ್ಕೊಂಡೇ ಹೋಗ್ತೀನಿ. ನೋಡಿ ಲಿಶಾಂತ್, ಇಲ್ಲಿ ನೋಡಿ ಲಿಶಾಂತ್, ಕಾರ್ ಮಾತ್ರ ಎಲ್ಲೂ ಬಿಡಬೇಡ ನೀನು, ಆಯಿತಾ? ನೋಡಿಲಿ, ಹಾಯ್ ಮಾಡು. ಹಾಯ್ ಮುತ್ತಿ ಮಾಡಿ. ಹಾಯ್ 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 ಉಮ್ಮ ಉಮ್ಮ. ಸೊ ನೆನ್ನೆ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಕಬ್ಬಳಿಗೆ ಹೋಗೋದಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ಒಗೆದು ಹಾರಾಕಿದ್ದೆ. ನೆನ್ನೆ ನೈಟ್ ಎತ್ಕೊಳ್ಳೋದು ಮರ್ತ್ಕೊಬಿಟ್ಟೆ. ತುಂಬ ಲೇಟಾಗಿತ್ತು ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋದು. ಸೊ ಹಂಗಾಗಿ ತುಳಸಿಗೆ ಸ್ವಲ್ಪ ನೀರು ಹಾಕೋಣ. ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹಾಕ್ಸಿ, ಓಕೆನಾ? ಕೆಲವೊಬ್ಬರು ಮರ್ತೋಗ್ಬಿಡ್ತೀರಾ, ಆ್ಯಂಡ್ ಸ್ವಲ್ಪ ಜನ ಕೆಲಸ ಇದೆ ಅಂತ ಮರ್ತೋಗ್ತೀರಾ, ಹಾಕ್ಸೋದಕ್ಕಾಗಲ್ಲ. ನೆನ್ನೆ ನನಗೂ ಹಂಗೆ ಆಗಿದ್ದು. ಈವ್ನಿಂಗ್ ಅಷ್ಟರಲ್ಲಿ ಪಲ್ಸ್ ಪೋಲಿಯೋ ಹಾಕ್ಸೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಟೈಮ್ ಕೂಡ ಬರಲಿಲ್ಲ. ನೆನ್ನೆ ಫುಲ್ಲು ಎಂಡಾಗೋವರೆಗೂ ಇರು ಅಂತ ಹೇಳಿ ಕಾವ್ಯ ಮತ್ತು ಕಾವೇರಮ್ಮ ಇಡ್ಸ್ಕೊಂಡಿದ್ರು ನನ್ನ, ಎಲ್ಲ ಜೊತೆಲಿ ಹೋಗೋಣ ಅಂತ. ಸೊ ಹಂಗಾಗಿ ಮನೆಗೆ ಬರೋದೇ ಲೇಟ್ ಆಗೋಯ್ತು. ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನೆನ್ನೆ ಫಂಕ್ಷನ್ ಚೆನ್ನಾಗಾಯಿತು, ಬಟ್ ಆದರೆ ನನಗೆ ಏನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಲಿಶಾಂತ್ನ ನಾನು ಕರ್ಕೊಂಡು ಹೋಗಿದ್ದೆ ಅಲ್ವಾ. ಸೊ ಅವನು ನಿಮಗೆ ಗೊತ್ತಿರೋ ಹಾಗೆ ಅವ್ನು ಸಿಕ್ಕಾಪಟ್ಟೆ ತೀಟೆ. ನನಗೇನು ಕೆಲಸ ವೀಡಿಯೋ ಮಾಡೋದಕ್ಕೆ ಬಿಡ್ತಾಯಿರಲಿಲ್ಲ, 1 ಸೆಕೆಂಡು ಇರ್ತಾಯಿರಲಿಲ್ಲ. ಅವನು ಓಡಾಡ್ತಾ ಇದ್ದ, ಊಟ ಮಾಡೋಕ್ಕೂ ಬಿಡ್ತಾಯಿರಲಿಲ್ಲ. ಸೊ ಹಂಗಾಗಿ ನಾನು ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈಗ ನೋಡಿ ಅವನು ಮಾತಾಡ್ತಾ ಇದ್ದೀನಿ, ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಅವನು ಕಾರ್ ಎತ್ಕೊಂಡಿದ್ಯಾ? ಕಾರು ಏನಕ್ಕೆ? ಕಾರ್ ಇಲ್ಲೋಡು, ಕಾರ್ ಏನಕ್ಕೆ? ಕಾರ್ ಬೇಕು ಹಾಸ್ಪಿಟಲ್ಗೆ? ಅದನ್ನು ಮಾತ್ರ ಬಿಡ್ತಾ ಇಲ್ಲ. ವಯನಾಡಲ್ಲಿ ತೊಗೊಂಡಿದ್ದು ಕಾರು. ಬಂದೇ ಇರಿ. ನಾನು ಹನಿ ಮ್ಯೂಸಿಯಮ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ತಗೊಂಡಿದ್ದು ಕಾರು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ತುಂಬ ಲೇಟಾಗಿರುತ್ತೆ ಮೇ ಬಿ. ಬನ್ನಿ ಬಿಟ್ಟೇನಿ. ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರೆ, ಇಲ್ಲ ನಾನು ನಡ್ಕೊಂಡೇ ಬರ್ತೀನಿ ಅಂತ ಅಂದ್ಬಿಟ್ಟು ನಡ್ಕೊಂಡು ಬರ್ತಾವನೆ. ಜೊತೇಲಿ ಕಾರ್ ಬೇರೆ. ಆಮೇಲೆ ಬಿಸ್ಕೆಟ್ಸ್ ಎತ್ಕೊಂಡಿದ್ದೀನಿ ಅವನಿಗೆ. ಬಿಸ್ಕೆಟ್ ಅಂದರೆ ನಾರ್ಮಲ್ ಬಿಸ್ಕೆಟ್ ಅಲ್ಲ ಅವನಿಗೆ ಕೊಡೋದು, ಅಂದರೆ ಶುಗರು ಆ ಥರದ್ದಲ್ಲ. ನಾನು ಕೊಡ್ತಾ ಇರೋದು ಅವನಿಗೆ. ಬನ್ನಿಲಿ, ನೋ ಲಿಶು, ಯಾಕೆ ಆ ಥರ ಬಿಹೇವ್ ಮಾಡ್ತಿರೋದು ನೀನು? ಹಾಂ, ಬಿಸ್ಕೆಟ್ ಇಟ್ಕೊಂಡು ತಿನ್ಕೊಂಡು ಬರ್ತಾವನೆ. ನಾನು ಅವನಿಗೆ ಕೊಡ್ತಾಯಿರೋ ಬಿಸ್ಕೆಟು ಓಟ್ಸ್ದು. ಇಲ್ಲಿ ತೋರಿಸ್ತೀನಿ ಯಾವುದು ಅಂತ. ನೀವು ನಿಮ್ಮ ಮಕ್ಳಿಗೆ ಕೊಡ್ಬೋದು ಅದನ್ನು, ಸ್ಪೆಷಲಿ ಮಕ್ಳಿಗೆ ಅಂತಲೇ. ನಾವು ತಿನ್ಬೋದು, ಮಕ್ಳಿಗೂ ಕೊಡ್ಬೋದು. ಡಯಟ್ ಮಾಡ್ತಿರೋರು ಪ್ರತಿಯೊಬ್ಬರೂ. ಸನ್ಫೀಸ್ಟ್ ಫಾರ್ಮ್ ಲೈಟ್. ಸೊ ನೋಡಿ, ಓಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಕುಕ್ಕೀಸ್ ಚೆನ್ನಾಗಿದೆ. ಡ್ರೈ ಫ್ರೂಟ್ಸು ಇರುತ್ತೆ ಇದರಲ್ಲಿ. ಸೊ ನಿಮ್ಮ ಮಕ್ಳಿಗೆ ತಿನ್ನಿಸ್ಬೋದು ಆರಾಮಾಗಿ. ಬನ್ನಿ. ನೀರಿದೆ ಲಿಶು, ನೀರಿದೆ. ಹೇಳೋ ಮಾತು ಕೇಳಲ್ಲ ಅವನು. ಬಾ ನಿಧಾನ. ಅಪ್ಪ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಹಾಸ್ಪಿಟಲ್. ಇನ್ನು ಪಕ್ಕದ ರೋಡೆ. ಅದಕ್ಕೆ ಹೋಗಿ ಡ್ರಾಪ್ಸ್ ಹಾಕ್ಸ್ಕೊಂಡು ರಿಟರ್ನ್ ಮನೆಗೆ. ನನಗೆ ವಾಕ್ ಮಾಡೋದಂದ್ರೆ ಇಷ್ಟ. ಬೆಟ್ಟ ಹತ್ತಿ ವಯನಾಡಲ್ಲಿ ಇಲ್ಲೂ ವಾಕ್ ಮಾಡಬೇಕು ಅಂತಾನೆ. ಏನು ತೋರಿಸ್ತಲ್ಲ ಲಿಶು? ಕಾರು ಅಲ್ಲಿದೆಯಾ ಕಾರು?
ಇಲ್ಲಿ ಕೋತಿ ಬರ್ತಿದೆ. ಬಿಕ್ಕಿ ನೀನೇನೋ ಬಿಕ್ಕಿ ತಿನ್ನೋಕೆ ಬಂದರೆ ಕಚ್ಕೊಬಿಡುತ್ತೆ ಅದು. ನಿನ್ನ ಹತ್ರ ಕಚ್ಕೊಂಡು ತಿನ್ಕೊಬಿಡುತ್ತೆ ಕೋತಿ. ಇರು ಒಳಗಡೆ ಹೊಂಟೋಗ್ಬಿಡೋಣ ಆಯಿತಾ? ಸೊ ನಾವು ಬ್ಯಾಕ್ ಸೈಡಿಂದ ಬಂದಿದ್ದೀವಿ ಹಾಸ್ಪಿಟಲ್ಗೆ. ಮತ್ತು ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹೆರಿಗೆನೂ ಇಲ್ಲೇ ಆಗಿದ್ದು, ಸಿ ಸೆಕ್ಷನ್ನು. ಯಾರಾದರೂ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನನ್ನ ವಿಡಿಯೋ ನೋಡಿದವ್ರಿಗೆ. ಇಲ್ಲೇ ಹೆರಿಗೆ ಆಗಿದ್ದು ನನಗೆ. ಕಾರ್ ಎಷ್ಟಿಷ್ಟ ಅಂದರೆ ಈ ನನ್ನ ಮಗನಿಗೆ ಕಾರು. ಕಾರು ನನ್ನ ಮಗನಿಗೋಸ್ಕರ ಆದರೂ ಕಾರ್ನ ತಗೋಬೇಕು ಅನ್ಸ್ಬಿಡುತ್ತೆ. ಕೆಲವೊಂದು ಕಮಿಟ್ಮೆಂಟ್ಸ್ ಇದೆಯಲ್ಲ, ಎಲ್ಲ ಮುಗಿಲಿ ನೋಡೋಣ. ಕಾರ್ ಇಲ್ಲಿ ನಿಂದು ಕಾರು. ಹಾಂ ನಿಂದು ಅದು ಕಾರು. ಹಬ್ಬಾ ಬಂದು ಹತ್ರ ಹಾಸ್ಪಿಟಲ್ ಹತ್ರ. ಬೆಳಿಗ್ಗೆನೇ ಬರಬೇಕಿತ್ತು. ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ನಾನು ನನ್ನ ಮಗ ಇವತ್ತು ಬೆಳಿಗ್ಗೆ. ಹಾಂ ನಡ್ಕೊಂಡು ಹೋಗೋಣ. ಇರು ಬಿಕ್ಕಿ ಕೊಡ್ತೀನಿ, ತಗೋ ಬೇಗ ತಿನ್ಕೋ. ಅಲ್ಲಿ ಪಲ್ಸ್ ಹಾಕ್ಸ್ಬೇಕು. ಅದು ಹಾಕಿ ಒಂದು 10-20 ನಿಮಿಷ ಏನೂ ಕೊಡಲ್ಲ ನಾನು ಯೂಶ್ವಲಿ. ಅದು ಸ್ವಲ್ಪ ವರ್ಕ್ ಆಗಬೇಕಲ್ಲ ಬಾಡಿಗೆ. ಸೊ ಹಾಗಾಗಿ ಈಗ ಹೊಡ್ತಾ ಇದ್ದೀವಿ. ಬಂತು ಇವ್ನು ಹಿಡ್ಕೊಂಡು ಫಾಸ್ಟಾಗಿ ನಡೆಯೋಕ್ಕೆ ಆಗ್ತಿಲ್ಲ ನನಗೆ. ಇಲ್ಲಿ ಹೆಂಗೆ ಬರ್ತಾ ಇನ್ನು ಹಂಗೆ ಎತ್ಕೋಬೇಕಾ? ಎತ್ಕೊಂಡೆ ಕಾರ. ಆದರೆ ವಿಡಿಯೋ ಒಳಗಡೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಮೇಯ್ನ್ ರೋಡಲ್ಲೇ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ಲು. ಬರೋರಿಗೆ ಹೋಗೋರಿಗೆ ಈಸಿ ಇದು. ರಾತ್ರಿ ಇವಾಗ ಇಲ್ಲೇ ಆಗ್ತಾ ಇದ್ದಾರೆ ಪಲ್ಸ್ ಪೋಲಿಯೋ ಹಾಕ್ಸೋಣ. ಗುಡ್. ಇನ್ನೂ ಒಂದು ಆಗಾಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವ? ಹಾಫ್ ಆನ್ ಅವರ್ ಏನೂ ತಿನ್ನಂಗಿಲ್ವಂತೆ ಹೇಳಿದ್ದಾರೆ. ಕೊಟ್ಬಿಡು, ಕೈಲಿ ಹಾಕ್ಸ್ಬಿಡು. ಇಲ್ಲಿ ಕೈ ತೋರಿಸು. ತೋರಿಸ್ತೀವಿ. ಒಂದು ನಿಮಿಷ ಇರು, ಎಲ್ಲ ಫೋಟೋ ತಗೊಳ್ಳೋಣ. ನಿಶಾಂತ್ಗೆ ಪಲ್ಸ್ ಪೋಲಿಯೋ ಹಾಕ್ಸಿದ್ದಾಯ್ತು ಅಲ್ವಾ? ಹ್ಞೂ ಹಾಕ್ಸಿದ್ನಂತೆ ಅವನು ಪಲ್ಸ್ ಪೋಲಿಯೋ. ಸೊ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ 21, 22, 23, 24ವರೆಗೂ ಇರುತ್ತೆ. ಸೊ ರಾಮನಗರದಲ್ಲಿ ಯಾರೆಲ್ಲ ಹಾಕ್ಸ್ಕೊಂಡಿಲ್ಲ ದಯವಿಟ್ಟು ಬಂದು ಪಲ್ಸ್ ಪೋಲಿಯೋ ಹಾಕ್ಸ್ಕೊಳ್ಳಿ, ಓಕೆನಾ? ಈಗ ರಿಟರ್ನು ನಾವು ಮನೆಗೆ ಹೊಡ್ತಾ ಇದ್ದೀವಿ. ನಾನು ಏನು ಆಟೋದಲ್ಲಿ ಹೋಗೋದಾ? ಆಟೋ ಬೇಡ ಅಮ್ಮ, ನಡ್ಕೊಂಡು ಹೋಗೋಣ. ಮಧ್ಯಾಹ್ನದ ಊಟಕ್ಕೆ ಏನೂ ಮಾಡಿಲ್ಲ, ಆದರೆ ಝೊಮ್ಯಾಟೋದಲ್ಲಿ ಏನಾದ್ರು ಬುಕ್ ಮಾಡ್ತೀನಿ. ದೋಸೆ ಸಮಥಿಂಗ್. ರೈಸ್ ತಿಂದು ಬೋರ್ ಆಗ್ಬಿಟ್ಟೈತೆ. ನಿನ್ನೆ ಬೆಳಿಗ್ಗೆ ಬಿರಿಯಾನಿ, ಮಧ್ಯಾಹ್ನ ಬಿರಿಯಾನಿ, ರಾತ್ರಿನೂ ಬಿರಿಯಾನಿನೇ ತಿಂತಿದ್ದೀನಿ. ಸೊ ಇವಾಗ ಏನಾದರೂ ದೋಸೆ ಆರ್ಡರ್ ಮಾಡೋಣ. ಬಿಸಿಲಲ್ಲಿ ಕ್ಯಾಮ್ರಾ ತುಂಬ ಚೆನ್ನಾಗಿ ಫೋಕಸ್ ಆಗುತ್ತೆ, ನೆರಳಿಗೆ ಬಂದರೆ ಅಷ್ಟಾಗಿ ಕ್ಯಾಮ್ರಾ ಫೋಕಸ್ ಆಗೋದಿಲ್ಲ. ಸೊ ಹಂಗಾಗಿ ಎಲ್ಲ ವ್ಲಾಗರ್ಸು ಬಿಸಿಲನ್ನೇ ಇಷ್ಟಪಡ್ತಾರೆ. ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ, ರೀಲ್ಸ್ ಮಾಡಬೇಕಾದ್ರೆ ಬಿಸಿಲಿದ್ರೆ ಚೆಂದ, ನೆರಳಿದ್ರೆ ಅಷ್ಟೊಂದು ಫೋಕಸ್ ಆಗಲ್ಲ ಕ್ಯಾಮ್ರಾ. ಸೊ ಚೆನ್ನಾಗಿತ್ತಲ್ಲ ಇಶು? ಚೆನ್ನಾಗಿತ್ತಂತೆ. 2 ಡ್ರಾಪ್ಸ್ ಹಾಕ್ತಾರೆ. ಒಂದು ಅರ್ಧ ಗಂಟೆ ಅವ್ನಿಗೇನು ತಿನ್ನೋದಕ್ಕೆ ಕೊಡಬಾರ್ದು. ಸೊ ಇಲ್ಲಿಂದ ನಡ್ಕೊಂಡು ಹೋಗೋಷ್ಟಲ್ಲೇ ಒಂದು 10-20 ನಿಮಿಷ ಆಗುತ್ತೆ ಆರಾಮ್ಸೆ. ಅವನಿಗೆ ಏನಾದರೂ ಝೊಮ್ಯಾಟೋದಲ್ಲಿ ಬುಕ್ ಮಾಡಿ ತಿನ್ನಿಸೋದು. ದೋಸೆ ತಿಂತೀಯಲ್ಲ ಇಶು? ದೋಸೆ ತಿಂತೀಯ? ಇಲ್ಲೇ ಉಡುಪಿ ವೈಭವ ಇದೆ, ಅಲ್ಲಿಗೆ ಹೋಗ್ಬೋದು. ಬಟ್ ಇವನು ಗೊತ್ತಲ್ಲ, ತೀಟೆ ಮಾಡ್ತಾನೆ, ನಿಮ್ಮದೇ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಓಡಾಡ್ತಾನೆ. ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಹಂಗಾಗಿ ಮನೆಗೆ ತರ್ಸ್ಕೊಂಡು ತಿಂತೀನಿ. ಡ್ಯಾಡಿಗೆ ಫೋನ್ ಮಾಡಿ ಹೇಳೋಣ, ಹಾಕ್ಸಿದ್ದಾಯಿತು ಪೋಲಿಯೋ ಡ್ರಾಪ್ಸ್ ಅಂತ ಹೇಳೋಣ ಡ್ಯಾಡಿಗೆ. ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾನೆ ಅವ್ರೆ ಇವರು.
ಹೊಸದಾಗಿ ಇಲ್ಲೊಂದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಹಾಸ್ಪಿಟಲ್ದು, ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಅಮ್ಮ ಮತ್ತೆ ಕೂತಿಲಿ ಕೂತಿ ಮತ್ತೆ ಬಂತು ಕಣೋ, ಹೆಂಗಪ್ಪ ಹೋಗೋದು, ಭಯ ಆಗ್ತಿದೆ. ಆ ಮರಗಳದ ಹತ್ರನೇ ಇದೆ ಕೋತಿ. ಯಾರಪ್ಪ ಇದು? ಒರಿಯೋ ಒರಿಯೋ, ಅಲ್ಲಿ ನನ್ನ ಹತ್ರ ಬರ್ತೈತೆ ಅದು. ಸೀದಾ ಬಚ್ಚಲ ಮನೆಗೆ ಹೋಗಿ ನೀರು ಲೋಟದಲ್ಲಿತ್ತು, ಇದೆಲ್ಲ ಹಾಸ್ತಾ ಇದ್ನಲ್ಲ. ಅಯ್ಯೋ ಮುತ್ತಿಕ ಹೋಯ್ತು. ಒರಿಯೋ ಬಾ ಮಗನೇ, ಅದು ನಮಗ್ ಮಾತ್ರ ಆಟ ಆಡ್ಸೋದು. ಮಕ್ಕಳು ಬಂದು ಇದ್ ಮಾಡಿದ್ರು ಒಂಚೂರು ಇದ್ ಮಾಡಲ್ಲ ಅದು. ನೋಡು ಹಿಂಗೆ ಇಟ್ಕೋಬೇಕು ನೀನು. ಅಲ್ಲಿ ನೋಡಲ್ಲಿ ಬಾಯ್, ನೀನು ಒಳಗಡೆ ಕೊಡ್ತೀನಿ ಬಾ. ಇಲ್ಲಿ ಪಾಪು ಬಾಯ್, ಇರು 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 ಇರು. ಹಾಂ ಆಟಾಡ್ಸಿಗ. ನಿನ್ನ ಹತ್ರ ಬರ್ತಾ ಇಲ್ಲ ಅದು. ಕತ್ತು ಕತ್ತು ಹೊಡಿತೀನಿ, ಕತ್ತು ಮುಟ್ಬಾರ್ದು. ಇಲ್ಲಿ ಹಿಂಗೆ ಕುಂಡ್ರಿಸ್ಕೊ, ಕುಂಡ್ರಿಸ್ಕೊ ಕುಂಡ್ರಿಸ್ಕೊ ಕುಂಡ್ರಿಸ್ಕೊ. ಹಿಂಗನ್ನು ಹಿಂಗನ್ನು ಹಿಂಗನ್ನು. ನಾನು ಮುಟ್ಬಾರ್ದಾ? ನಿನ್ನ ಹತ್ರ ಇರಲ್ಲ ಅದು. ಹಿಂಗನ್ನು ಹಿಂಗನ್ನು. ಹೊಂಟೋಯ್ತು ಹೊಂಟೋಯ್ತು. ಕರಿ ಕರಿ. ಉಮ್ಮ ಕೊಡು ಲಿಶು, ಉಮ್ಮ ಕೊಡು. ಹಿಂಗನ್ನು ಹಿಂಗನ್ನು ಹಿಂಗನ್ನು. ನಾನು ಹೇಳ್ಕೊಬೇಕಂತೆ. ಉಮ್ಮ ಕೊಡು. ನೋ ನೋ ನೋ, ಹೋಯ್ತು 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 ಕತ್ತು. ಹೊಂಟೋಯ್ತು ಹೋಯ್ತು. ನೀನೆಲ್ಲಾದ್ರೂ ಬಿಡಲ್ಲ ನಾನು. ಇಲ್ಲಿ ಬಾಯಿಲೆ. ಕುತ್ಕೋ ಕುತ್ಕೋ ಕುತ್ಕೋ. ಇಲ್ಲಿ ಹಿಂಗಿಡ್ಕೊ, ಇಲ್ಲಿ ಇಲ್ಲಿ ಹಿಂಗಿಡ್ಕೊ. ಹಿಂಗನ್ನು ಹಿಂಗನ್ನು ಹಿಂಗನ್ನು. ಇವಾಗ ಮನೆಗೆ ಬಂದು ಮೆಟ್ಲು ಹತ್ತು ಬರೋಷ್ಟು ಸುಸ್ತಾಗುತ್ತೆ. ಅಲ್ಲಿ ಕೆಳಗಡೆ ಮನೆ ಆಂಟಿ ಮನೇಲಿ ಬೆಕ್ಕಿದೆ, ಅದ್ರ ಹೆಸರು ಓರಿಯೋ. ಸೊ ಆಟಾಡಿಸ್ತಾ ಅದನ್ನು, ಅದೇ ಎದ್ರುಕೊಂಡೋಯ್ತು. ಇವಾಗ ಹೋಟ್ಲಿಂದ ಏನಾದರೂ ತರಿಸ್ಕೊಂಡು ತಿಂತೀನಿ. ಸ್ವಲ್ಪ ಸುಸ್ತಾಗ್ತಿದೆ, ಸ್ವಲ್ಪ ಓಡಾಡ್ಕೊಂಡು ಬಂದಲ್ಲ ಬಿಸಿಲಲ್ಲಿ, ಸುಸ್ತಾಗ್ತಿದೆ. ಏನಾದರೂ ತರಿಸ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ, ಮಿಕ್ಕಿದ್ದೆಲ್ಲ ಮಾಡಿಕೊಂಡು ಅದಾದಮೇಲೆ ರಾತ್ರಿ ಅಡುಗೆಗೆ ಏನಾದರೂ ಮಾಡಬೇಕು. ಲಿಶಾಂತ ಫಸ್ಟು ಮಲಗ್ಸೋಣ, ಮಲಗಿಸ್ಬಿಟ್ಟು ನಾನು ಬುಕ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಬರೋದು. ಒಂದು 20 ನಿಮಿಷ ಅಂತಾರೆ, ಬಟ್ ಅದೇ ತಗೊಳ್ಳೋದೇ ಅರ್ಧ ಗಂಟೆ ಅವರು. ಸೊ ಅಷ್ಟಲ್ಲಿ ಅವ್ನು ಹೇಳ್ತಾನೆ, ನಾನು ಸ್ವಲ್ಪ ನಿದ್ದೆ ಆದರೂ ಮಾಡಲಿ. ಆದರೆ ನಿದ್ದೆ ಮಾಡಲಿಲ್ಲ, ಯಾಕಪ್ಪ ಅವ್ನು ನಿದ್ದೆ ಮಾಡೋದು ಡೌಟು. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ. ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಲಿ, ಇಲ್ಲ ಅಂತ ಹೇಳಿದ್ರೆ ಅವ್ನ ಪಡ ಅವ್ನು ಆಟಾಡ್ಕೊಂಡಿರಲಿ. ನನಗೇನು ಕೆಲಸ ಮಾಡ್ಸೋಕ್ಕೆ ಬಿಡಲ್ಲ. ಅವ್ನು ಏನಾದ್ರು ಎದ್ದಿದ್ರೆ, ಮಲ್ಕೊಂಡಿದ್ರೆ ಅಷ್ಟೋ ಇಷ್ಟೋ ಕೆಲಸ ಮಾಡ್ಬೋದು, ಎದ್ದಿದ್ರೆ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಏನಾದರೂ ಬುಕ್ ಮಾಡೋಣ. ಕ್ಲಾಸಿಕ್ ಕ್ಯಾರಮಲ್ ಪಾಪ್ಕಾರ್ನ್ನ ತಿನ್ನೋಣ. ಇವನಿಗೆ ಈ ಥರದ್ದು ಇಷ್ಟ ಆಗಲ್ಲ, ಪಾಪ್ಕಾರ್ನು. ನಾರ್ಮಲ್ ಪಾಪ್ಕಾರ್ನ್ ಬರುತ್ತಲ್ಲ ಅದಿಷ್ಟ ಅವನಿಗೆ. ತೋರಿಸ್ತೀನಿ ರೀ. ಚೀಸಿ ಪಾಪ್ಕಾರ್ನ್ನ ತಿಂತಾನೆ, ಬಟ್ ಕ್ಯಾರಮಲ್ ಪಾಪ್ಕಾರ್ನ್ನ ತಿನ್ನಲ್ಲ ಅವನು. ಅದು ಸ್ವಲ್ಪ ಸ್ವೀಟಾಗಿರುತ್ತಲ್ಲ ಅಂತ. ಇದಾದರೆ ತಿಂತಾನೆ ಅಲ್ವೇನೋ. ಇದನ್ನು ನಾನು ತಿಂತೀನಿ ಇವಾಗ. ಸ್ವಲ್ಪ ಹೊಟ್ಟೆ ಹಸಿತಾ ಇದೆಯಲ್ಲ, ನಾನು ಬುಕ್ ಮಾಡಿರೋದು ಬರೋ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಹೊಟ್ಟೆ ಒಳಗಡೆ ಹೋಗಿ. ಸೌಂಡು ಕಿತಾಪತಿ ಎಲ್ಲ ಮಾಡ್ತಾನೆ. ಏನೋ ಎತ್ಕೋಬೇಕಾ? ನೋ ಟಚ್ ಮಾಡುವಂತೆ ಬಾ. ಮನೆ ಒಳಗಡೆ ಏನು ಎತ್ಕೊಳ್ಳೋದು ನಿಂದು? ಏನು ಬೇಕು? ತಿಂಡಿ ಬೇಕಾ? ತಿಂಡಿ ಎಲ್ಲ ಗೊತ್ತು ನಿಂಗೆ ಅಲ್ವಾ? ನಾನು ಆಗಲೇ ಹೇಳಿದೆ ಅಲ್ವಾ, ಲಿಶಾಂತ್ಗೆ ನಾನು ಇದೇ ಬಿಸ್ಕೆಟ್ನ ಕೊಡೋದು. ಈ ರೀತಿ ಇರುತ್ತೆ ಪ್ಯಾಕು. ನೋ ಮೈದಾ ಆ್ಯಂಡ್ ಸೋರ್ಸ್ ಆಫ್ ಫೈಬರು ಆ್ಯಂಡ್ ಚಾಕ್ಲೇಟ್ಸ್ ಇರುತ್ತೆ, ಕುಕ್ಕೀಸ್ ಇರುತ್ತೆ. ಚೆನ್ನಾಗಿರುತ್ತೆ ಇದು ಒಂಥರ, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ಲ, ವರ್ಕ್ ಟೈಮಲ್ಲಿ ಯಾವಾಗಾದರೂ ತಿನ್ಬೋದು ಇದನ್ನು. ಅವನಿವಾಗ ಹೈಡ್ ಆ್ಯಂಡ್ ಸೀಕ್ ಅವರ ಚಾಕೋ ಫಿಲ್ಸ್ನ ತಿಂದ ಇದ್ದಾನೆ ಅವನು. ಬೇಕಾ? ಎಲ್ಲ ಬೇಕು ನಿಂಗೆ.
ಈಗ ನಾನು ಇದನ್ನು ಟ್ರೈ ಮಾಡ್ತೀನಿ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಒಂದು ಬಿಸ್ಕೆಟ್ ಅಂತ ಹೇಳ್ಬೋದು. ಆಲ್ರೆಡಿ ಲಿಶಾಂತ್ಗೆ ಒಂದು ಕೊಟ್ಟಿದ್ದೆ ನಡ್ಕೊಂಡು ಹೋಗ್ಬೇಕಾದ್ರೆ. ಸೊ ಈ ರೀತಿ ಇರುತ್ತೆ. ನಟ್ಸ್ ಎಲ್ಲ ಸಣ್ಣ ಸಣ್ಣದಾಗಿರುತ್ತಲ್ಲ, ನಿಮ್ಗೆ ಅಷ್ಟ ಕಾಣಿಸಲ್ಲ ಅನ್ಕೋತೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ನನಗೆ ಇದು ಕಣೆ, ನೋಲಿಶು ಅಮ್ಮದಲ್ವಾ? ಹೋಗು, ನಿನ್ನ ಜೊತೆ ಇಟ್ಟು ಬೇಡ, ನನ್ನ ಜೊತೆ ಮಾತಾಬೇಡ ನೀನು. ಕಿತ್ಕೊಂಡು ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಸ್ವೀಟ್ ಅಂತ ಅನಿಸಲ್ಲ, ಅದು ಒಟ್ನಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಗೆ ಅನಿಸುತ್ತೆ ಅದು, ನಾನು ಓಟ್ಸ್ ತಿಂತಾ ಇರ್ತೀನಲ್ವ, ಓಟ್ಸ್ ತಿನ್ನೋರಿಗೆ ಗೊತ್ತಿರುತ್ತೆ ಆ ಬಿಸ್ಕೆಟ್ ಫ್ಲೇವರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಟ್ಸ್ ತಿನ್ನೋ ಥರನೇ ಫೀಲ್ ಆಗ್ತಾ ಇರುತ್ತೆ, ರೋಸ್ಟೆಡ್ ಇರುತ್ತಲ್ಲ. ಸೊ ಚೆನ್ನಾಗಿರುತ್ತೆ. ನಾನೊಂದು ಓಪನ್ ಮಾಡಿ ತಿಂತೀನಿ. ನನ್ನ ಹತ್ರ ಇರೋದು ನಾನು ಕಿತ್ಕೊಂಡ. ಸೊ ಇವಾಗ ನಾನು ತಿಂತೀನಿ. ನಮ್ಮ ಮನೇಲಿ ಇಬ್ಬರು ಮಕ್ಕಳು, ಮಹಿ ಹಂಗೆ ಅನ್ನೋದು. ನಮ್ಮ ಮನೇಲಿ ಏನಾದರೂ ತೊಗೊಂಡೋಗ್ಬೇಕು ಅಂದರೆ ತಿಂಡಿನ ಇಬ್ಬರು ಮಕ್ಳಿಗೆ ತೊಗೊಂಡೋಗ್ಬೇಕು. ಒಂದು ಮಗ ಅಂತ ಅಲ್ಲ, ಇಬ್ಬರು ಮಕ್ಕಳು ಹಠ ಮಾಡ್ತಾರೆ ಅಂತ. ನಾನು ಈ ನಡುವೆ ಏನಕ್ಕೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅಂದರೆ ಈ ರೀತಿ. ಬಂದೇರಪ್ಪ. ಜಂಕ್ ಫುಡ್ಸು, ಕೇಕು, ಚಾಕ್ಲೇಟ್ಸು, ಆಮೇಲೆ ಈ ಝೊಮ್ಯಾಟೋದಲ್ಲಿ ಅವಾಗವಾಗ ಚೀಸು ಅದು ಇದು ಫ್ಲೇವರ್ಡ್ ಅದನ್ನು ತಿಂತಾ ಇರ್ತೀನಲ್ಲ. ಸೊ ಹಂಗಾಗಿ ಸ್ವಲ್ಪ ದಪ್ಪ ಆಗಿದ್ದೀನಿ. ಇದರಲ್ಲಿ 2 ಇರುತ್ತೆ, ಒಂದು ಪ್ಯಾಕಲ್ಲಿ 2 ಇರುತ್ತೆ. ಈಗ ಒಂದು ನಾನು ತಿಂದು ಇನ್ನೊಂದು ಆಮೇಲೆ ಯಾವಾಗಾದರೂ ತಿಂತೀನಿ. ಇಲ್ಲಿ ನಾನು ತಿಂದ ಚೆನ್ನಾಗಿದೆ. ನಿಮಗಿದು ನಾರ್ಮಲ್ ಬಿಸ್ಕೆಟ್ ಥರ ಫೀಲೇ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಇದು ಪ್ರಮೋಷನ್ ಅಂತೂ ಅಲ್ಲ, ಇಷ್ಟೊಂದು ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಮಕ್ಕಳು ಸಿಕ್ಕಾಪಟ್ಟೆ ಬಿಸ್ಕೆಟ್ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಗೊತ್ತಾ. ಎಕ್ಸ್ಪೆಷಲಿ ನನ್ನ ಮಗನಂತವರು, ಅವನಿಗೆ ಬಿಸ್ಕೆಟ್ ಬಿಕ್ಕಿ ಅಂತ ಇರ್ತಾನೆ. ಸೊ ಹೊರಗಡೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಚಿನ್ನವರೆಲ್ಲ ತಿನ್ನಬೇಕಾದ್ರೆ ಬಿಸ್ಕೆಟ್ ಎಲ್ಲ ತಿಂದು ರೂಢಿ ಇರುತ್ತಲ್ಲ ಅವನಿಗೆ. ಸೊ ಅವಾಗ ಅವನು ಬಿಕ್ಕಿ ಅಂತ ಹಠ ಮಾಡ್ತಾಯಿದ್ದ ಅಂತ ಹೇಳಿ ನಾವು ಹುಡುಕಿ ಈ ಬಿಸ್ಕೆಟ್ನ ತಂದಿರೋದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ಬಿಟ್ಟರೆ ಇನ್ನೊಂದಿದೆ, ಅದ್ರ ಹೆಸರು ಗೊತ್ತಾಗ್ತಾಯಿಲ್ಲ ನನಗೆ, ಬಾಯಿಗೆ ಬರ್ತಾಯಿಲ್ಲ. ಅದು ಕೂಡ ಓಟ್ಸ್ ಆ್ಯಂಡ್ ನಟ್ಸ್ ಅದು ಕೂಡ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರ್ ಕವರ್ ಅಂದ್ಕೊಳ್ತೀನಿ ಅದು. ತಿನ್ನಿ ನೀವು ಆರಾಮಾಗಿ, ಅದು ಚೆನ್ನಾಗಿರುತ್ತೆ. ಅದನ್ನು ಕೂಡ ಟ್ರೈ ಮಾಡಿ. ಅದು ಮತ್ತು ಇವೆರಡು ಬಿಸ್ಕೆಟ್ನ ನಾವು ಮನೆಗೆ ತರ್ತೀವಿ. ಡೈಲಿ 2-3 ತಿನ್ಸಲ್ಲ, ದಿನಕ್ಕೆ ಒಂದಾದರೂ ಕೊಡ್ತೀನಿ ನಾನು, ನೀವು ಕೇಳ್ತಾನಲ್ಲ ಅಂತ ಹೇಳಿ. ನೋ ಅಮ್ಮದಿದು ನೋ, ಅಮ್ಮ ಇಲ್ಲ ನೋ. ಇಲ್ಲಿ ನೋಡಿ, ನನ್ನ ಹತ್ರ ಕಿತ್ಕೊಂಡಿರೋ ಕುಕ್ಕಿನ ಅರ್ಧಂಬರ್ಧ ತಿನ್ಬಿಟ್ಟು ಇಲ್ಲಿ ಬಿಟ್ಟಿದ್ದಾನೆ. ಮಕ್ಳಿಗೆ ತಂದಿರೋ ಬಿಸ್ಕೆಟು, ಮಕ್ಳಿಗೆ ತಂದಿರೋ ತಿಂಡಿ ಎಲ್ಲ ನಾವೇ ಖಾಲಿ ಮಾಡಿದ್ರೆ ಅಮ್ಮಂದಿರು. ನಂತರ ಫುಡ್ಡಿ ಇರೋರಂತೂ ಇದಂತೂ ಕಾಮನ್ ಎಲ್ಲರ ಮನೇಲೂ ಅಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಡೈರಿ ಮಿಲ್ಕ್ ಏನಾದರೂ ತಂದರೆ, ಮಹಿ ನನಗೆ ಅಂತ ಡೈರಿ ಮಿಲ್ಕ್ ತರ್ತಾರಲ್ವ, ನಾನು ಏನಾದರೂ ಕೋಪ ಮಾಡ್ಕೊಂಡಿದ್ದಾಗ, ನಾನೇನಾದರೂ ಕೋಪ ಮಾಡ್ಕೊಂಡಿದ್ದಾಗ ಸ್ಪೆಷಲ್ ಡೇಗಳಲ್ಲಿ ಡೈರಿ ಮಿಲ್ಕ್ ತರ್ತಾರೆ. ಸೊ ಅಂಥ ಟೈಮಲ್ಲಿ ನನ್ನ ಮಗನಿಗೆ ಕಾಣಿಸ್ತೀವಿ ಹೋದಂಗೆ ತಿನ್ಬೇಕು. ಒಂಚೂರು ಕವರ್ ಸೌಂಡ್ ಮಾಡೋದಿಲ್ಲ, ಟರ್ನ್ ಅಂತ ಹಿಂಗೆ ತಿರುಗ್ಬಿಡ್ತಾನೆ. ಏನೋ ತಿಂತಾ ಇದ್ದಾಳಲ್ಲ ನಮ್ಮಮ್ಮ ಅಂತ. ಇವಾಗ ಬಾಯ್ ಹಾಕೊಂಡು ಪುಟಾಣಿ ಅಂತ ಮಾತಾಡ್ಸ್ಬೇಕಾಗ ನಾವು. ಹೈಡ್ ಮಾಡ್ಕೊಂಡೆಲ್ಲ ತಿಂದಿದ್ದೀನಿ ಎಷ್ಟೋ ಸಲ. ಹಿಂಗೆಲ್ಲರ ಮನೇಲೂ ಆಗ್ತಾ ಇರುತ್ತೆ. ನಮ್ಮ ಮನೇಲಿ ಮೇಯ್ನ್ ಜಾಸ್ತಿ ನಾನು ಮಾಡ್ತಾ ಇರ್ತೀನಿ. ಪಾಪ ಅವನು ಏನೋ ಗೊತ್ತೇ, ನಮ್ಮಮ್ಮ ಏನೋ ಮಾಡ್ತಿದ್ದಾಳಲ್ಲ ಅನ್ಕೋತಾನೆ. ಬಟ್ ಆದರೆ ಅವ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಅಪ್ಪ ಅಮ್ಮ ತಮಿಳ್ನಾಡಿಗೆ ಹೋಗಿದ್ದಾರೆ. ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ಆ್ಯಂಡ್ ನಮ್ಮ ಆಂಟಿ, ನಮ್ಮ ಅಂಕಲ್ಲು ಮತ್ತು ನಮ್ಮ ಸ್ಪಂದು, ಸಂದೀಪ್ ಇವರು ತಮಿಳ್ನಾಡಿಗೆ ಹೋಗಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಫೇಮಸ್ ಇದೆಯಲ್ಲ ಅಲ್ಲಿ ದೇವಸ್ಥಾನ, ಅಲ್ಲಿಗೆ ಹೋಗಿದ್ದಾರೆ. ಏನೋ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಮೇ ಬಿ ನಾಳೆ ತಪ್ಪಿದ್ರೆ ನಾಡಿದ್ದು ಬರ್ಬೋದು ಅವರು. ಡೈರೆಕ್ಟ್ ಮನೆಗೆ ಬನ್ನಿ ಅಂತ ಅಂದೆ, ಬಟ್ ಆದರೆ ಅಪ್ಪ
ಬೇಡ, ದೇವಸ್ಥಾನಕ್ಕೆ ಹೋದ್ಮೇಲೆ ಡೈರೆಕ್ಟ್ ನಮ್ಮ ಮನೆಗಳಿಗೆ ಹೋಗಬೇಕು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತೀವಿ. ಅದಾದಮೇಲೆ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದೆ. 1 ವರ್ಷದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ. ಟೈಮೇ ಕೂಡ ಬರ್ತಾಯಿಲ್ಲ ಅಂತ ಹೇಳ್ಬೋದು. ನನ್ನ ಮಗನ ಹೆವಿ ಡಿಸ್ಟರ್ಬೆನ್ಸು. ತಿರುಪತಿಗೆ ಎಷ್ಟು ಸಲ ನಾವು ಹೋಗ್ಬೇಕು ಅಂತ ಅಂದ್ಕೊಂಡ್ರು ಆಗ್ತಾನೇ ಇಲ್ಲ. ಏನೋ ಹೇಳ್ತಾರಲ್ಲ ದೊಡ್ಡವರು, ನಾವು ದೇವ್ರನ್ನ ನೋಡೋದಲ್ಲ, ದೇವರೇ ನಮ್ಮನ್ನು ನೋಡೋದಕ್ಕೆ ಕರ್ಸ್ಕೊಳ್ತಾನೆ ಅಂತ. ಸೊ ದೇವರಿಗೆ ನಮ್ಮನ್ನು ನೋಡಬೇಕು ಅಂತ ಯಾವಾಗ ಅನಿಸುತ್ತೋ ಏನೋ ಗೊತ್ತಿಲ್ಲ. 1 ವರ್ಷ ಆಯಿತು, ಹೋಗೋದಕ್ಕೆ ಆಗ್ತಾಯಿಲ್ಲ. ಸೊ ಅವ್ರು ಬಂದಮೇಲೆ ಮನೆ ದೇವ್ರಿಗೆ ಹೋಗಲೇಬೇಕು. ಹಾಗಾಗಿ ತಿರುಪತಿಗೆ ಹೋಗ್ತೀವಿ. ಗಂಡನ ಕಡೆ ಮನೆ ದೇವರು ಅಂತ ಹೇಳಿದ್ರೆ ಮಾದೇಶ್ವರ ಬೆಟ್ಟ, ಮಾದಪ್ಪ. ಅಪ್ಪನ ಕಡೆ ಮನೆ ದೇವರು ತಿರುಪತಿ. ಸೊ ಹಾಗಾಗಿ ತಿರುಪತಿಗೆ ಹೋಗಬೇಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ದೇವರು ಅಂದರೆ. ಲಿಶಾಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಆರಿಸ್ಕೊಂಡಿದ್ರು. ಏನಕ್ಕೆ ಆರಿಸ್ಕೊಂಡಿದ್ರು ಅಂತ ಅಂದರೆ ಮಾಮೂಲಿ ಒಳ್ಳೆ ಆರೋಗ್ಯವಾಗಿ ಹುಟ್ಲಿ, ನಮ್ಮ ಅಪ್ಪನಿಗೆ ಗಂಡ್ಮಗು ಫಸ್ಟು ಪಾಪು ಗಂಡ್ಮಗು ಆಗಲಿ ಅಂತ ಹೇಳಿ ಅವ್ರು ಆರಿಸ್ಕೊಂಡಿದ್ರು. ಆ್ಯಂಡ್ ನಾನೇನು ಆರಿಸ್ಕೊಂಡಿದ್ದೆ ಅಂತ ಹೇಳಿದ್ರೆ ಅದನ್ನದು ಮಹಿ ಇರೋ ನಾನೇನು ಈರುಳ್ಳಿ ಶುಮಾ ಏನು ಟಾರ್ಚರ್ ಕೊಡ್ತಾನೆ ನೋಡ್ರಿ ಅವನು. ಕಚ್ಚಿ ಬಿಡ್ತೀನಿ ನೀನು ಹಿಂಗೆಲ್ಲ ಆಡಿದ್ರೆ. ಮುದ್ದಾಗಿ ಆಡಬೇಡ, ಅಮ್ಮ ಕಚ್ಚಿ ಬಿಡುತ್ತೆ. ಹೇರ್ ಕಟ್ ಮಾಡಿಸ್ಬೇಕು ನಿಂಗೆ ಫಸ್ಟು. ಹೆಂಗಿದ್ಯಾ ನೋಡು. ನಿನ್ನ ಬರ್ಡೇಗೆಲ್ಲ ಹೇರ್ ಕಟ್ ಎಲ್ಲ ಮಾಡಿಸ್ತೀನಿ ನಾನು, ಆಯಿತಾ? ಲಿಶು ಇಲ್ಲಿ ಅಮ್ಮ ನೋಡು, ಅಮ್ಮ ನೋಡು. ನೋಡಲ್ಲ, ನಾನು ಮಾತಾಡ್ಬೇಕಾದ್ರೆ ಟಾರ್ಚರ್ ಕೊಡ್ತಾನೆ. ನಾನೇನಂತ ಆರಿಸ್ಕೊಂಡಿದ್ದೆ ಅಂತ ಹೇಳಿದರೆ, ನಾನು ಇಷ್ಟಪಡ್ತಿರೋ ಹುಡುಗನ ಜೊತೆನೇ ನಾನು ಮದುವೆ ಆಗಬೇಕು. ಮದುವೆ ಆಗಿ ನನ್ನ ಪಾಪು ಆಗುತ್ತಲ್ಲ, ಸೊ ನಾವು 3 ಜನ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ಜೊತೆ ನಿನ್ನ ಸನ್ನಿಧಿಗೆ ಬರ್ತೀವಿ ಅಂತ ಆರಿಸ್ಕೊಂಡಿದ್ದೆ. ಸೊ ಗಂಡಾಗಲಿ ಹೆಣ್ಣಾಗಲಿ ಅಂತ ನಾನು ಏನೂ ಆ ಥರ ಆರಿಸ್ಕೊಂಡಿರಲಿಲ್ಲ. ಪಾಪು ಆದಮೇಲೆ ನಾನು ನಿನ್ನ ಸನ್ನಿಧಿಗೆ ನನ್ನ ಗಂಡನ ಜೊತೆ ಮಗು ಜೊತೆ ನಾನು ಮತ್ತು ನನ್ನ ಫ್ಯಾಮಿಲಿ ಜೊತೆ ನಿನ್ನ ಸನ್ನಿಧಿಗೆ ಬರ್ತೀನಿ ಅಂತ ಆರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಲಿಶಾಂತ್ಗೂ ಇವಾಗ ಜನವರಿ ಬಂತು ಅಂತ ಹೇಳಿದ್ರೆ ಅವನಿಗೂ ಕೂಡ 2 ವರ್ಷ ಕಂಪ್ಲೀಟ್ ಆಗುತ್ತೆ. ನೈಸ್ ಮಾಡ್ತಾ ಇರೋದು ಅವನು. ಲಿಶುಮ ತಾಚಿ ಮಾಡ್ತೀಯಾ ನೀನು? ನೋ ರೆಸ್ಪಾನ್ಸ್. ತಾಚಿ ಮಾಡ್ತೀಯ ಅಂದರೆ ನೋ ರೆಸ್ಪಾನ್ಸ್. ಮಲಗಲ್ವಾ? ಅಮ್ಮನಿಗೆ ಕೆಲಸಗಳಿದೆ, ಮನೆ ಕೆಲಸ ಮಾಡಬೇಕು. ಉಮ್ಮ ಕೊಡು ಅಮ್ಮಗೆ. ಲಿಪ್ಸ್ಟಿಕ್ ಹಾಕತ್ತು ಬಟ್ಟೆಗೆ. ಲಿಪ್ಸ್ಟಿಕ್ ಆಯ್ತಲ್ಲ ಬಟ್ಟೆಗೆ, ನೋಡು ಲಿಪ್ಸ್ಟಿಕ್ ಆಗಿದೆ ಇಲ್ಲಿ. ಲಿಪ್ಸ್ಟಿಕ್ ಮಾಡ್ಕೊಂಡ. ಬಾಯ್ ಮಾಡು ಲಿಶು, ಆಮೇಲೆ ಸಿಗ್ತೀವಿ ನಾವು. ಬಾಯ್ ಉಮ್ಮ. ಬಾಯ್ ಬಾಯ್. ಇಷ್ಟು ಪಾತ್ರೆ ಸಾಮಾನು ಯೂಸ್ ಮಾಡಿದ್ದೆ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಮಾಡೋದಕ್ಕೆ, ಆಮೇಲೆ ಊಟ ಅದು ಇದು ನೈಟು ಇರುತ್ತಲ್ಲ ಅಂತ ಹೇಳಿ. ಸೊ ಇಷ್ಟು ಪಾತ್ರೆ ಸಾಮಾನು ಇವಾಗ ಬೆಳಗಿದ್ದಾಯಿತು. ಆ್ಯಂಡ್ ಸ್ಟವ್ ಕೂಡ ಕ್ಲೀನ್ ಮಾಡಿದ್ದಾಯಿತು. ನಾನು ವೀಡಿಯೋ ಮಾಡೋದು ಮಾಡಿದೆ, ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ನೀವು ನೋಡ್ತಾ ಇರ್ಬೋದು, ಒಂದು ಬೇಸನ್ ತುಂಬ ಪಾತ್ರೆ ಸಾಮಾನು ಇತ್ತಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋ ಕಾನ್ಸಂಟ್ರೇಷನ್ ಇರಲಿಲ್ಲ ನನಗೆ. ಸೊ ಪಾತ್ರೆ ಸಾಮಾನೆಲ್ಲ ಬೆಳಗಿದ್ದಾಯಿತು. ಲಿಶಾಂತ್ ಮಲ್ಕೊಂಡಿದ್ದಾನೆ. ಸೌಂಡ್ ಮಾಡದೆ ಬೆಳಗಿದ್ದೀನಿ. ಯಪ್ಪ, ಪಾತ್ರೆ ಸಾಮಾನ ಸೌಂಡ್ ಮಾಡದೆ ಬೆಳಗೋದಿದೆಯಲ್ಲ ಅದು ಇನ್ನೂ ಕಷ್ಟ. ಆ್ಯಂಡ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಅವರೆಕಾಳಿದೆ, ತೋರಿಸ್ತೇನೆ. ಇದರಲ್ಲಿ ಅವರೆಕಾಳಿದೆ, ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಕಾಳನ್ನ. ಇವಾಗ ಈ ಕಾಳನ್ನ ಯೂಸ್ ಮಾಡಿಕೊಂಡು ಅವರೆಕಾಳು ಹುಳಿ ಮಾಡ್ತೀನಿ. ಚಿತ್ಕದ ಬೇಳೆ ಸಾಂಬಾರು ಲಾಸ್ಟ್ ವೀಕ್ ಮಾಡಿದ್ದೆ ನಾನು. ಸೊ ಇವಾಗ ಸ್ವಲ್ಪ ಕಾಳು ತೊಗೊಂಡು ಅವರೆಕಾಳು ಹುಳಿ ಮಾಡ್ತೀನಿ. ಮಸಾಲೆ ಏನೂ ಹಾಕೋದಿಲ್ಲ. ಟೊಮೆಟೊ ಮತ್ತು ಸಾಂಬಾರು ಪೌಡರ್ ಅಷ್ಟೇ ನಾನು
ಸಾಂಬಾರಿಗೆ ಯೂಸ್ ಮಾಡೋದು. ಮಸಾಲೆಗೆ ಕಾಯಿ ಅದೇನು ಯೂಸ್ ಮಾಡೋದಿಲ್ಲ ಇವಾಗ ಸದ್ಯಕ್ಕೆ. ಲೈಟಾಗಿರಲಿ ಸಾಂಬಾರು ಅಂತ ಸ್ವಲ್ಪ ಕಾಳನ್ನ ತೊಗೊಂಡು ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಮಿಕ್ಕಿದ ಕಾಳನ್ನ ಚಿತ್ಕದ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ. ಅದನ್ನು ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡು ಪೂರಿ ಅಥವಾ ಚಪಾತಿಗೆ ಕಾಂಬಿನೇಷನ್ ಆಗಿರುತ್ತೆ. ಚಪಾತಿಗಿಂತ ಪೂರಿಗೆ ಚೆನ್ನಾಗಿರುತ್ತೆ. ಚಿತ್ಕದ ಬೇಳೆ ಸಾಂಬಾರಿಗಿಂತ ಚಿತ್ಕದ ಬೇಳೆ ಗೊಜ್ಜು ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಪೂರಿಗೆ. ಆ್ಯಂಡ್ ಇವಾಗ ಹುಳಿ ಮಾಡೋಣ ಏನಾದರೂ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾಯಿದೆ. ನಾನು ಏನೂ ಬುಕ್ಕೇ ಮಾಡಿಲ್ಲ, ಕೆಲಸದ ಮೇಲೆ ಫುಲ್ ಫೋಕಸ್ ಆಗಿದೆ. ಇವಾಗ ಏನಾದರೂ ಬುಕ್ ಮಾಡಿ ಸ್ನ್ಯಾಕ್ಸ್ ಥರ ಏನಾದರೂ ತರಿಸ್ಕೊಂಡು ತಿಂದ್ಬಿಟ್ಟು ಅದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ರಿಸೀವ್ ಮಾಡಿಕೊಂಡೆ ಫುಡ್ನ. ನಾನು ಮಸಾಲೆ ದೋಸೆ ಮತ್ತು ಸ್ಯಾಂಡ್ವಿಚ್ನ ಬುಕ್ ಮಾಡಿದ್ದೆ. ಯಾಕೋ ಸ್ಯಾಂಡ್ವಿಚ್ ತಿಂತಾನೇ ಇರಬೇಕು ಅನಿಸ್ತಾ ಇದೆ. ಅದನ್ನು ಸ್ಯಾಂಡ್ವಿಚ್ ತಿಂದಿನಿ ಅರ್ಧ ದಪ್ಪಾಗ್ತಿದ್ದೀನಿ. ಬರೀ ಚೀಸು ಸಾಸು ಇದನ್ನೇ. ಸೊ ಇವಾಗ ಮಸಾಲೆ ದೋಸೆ ಮತ್ತು ಸ್ಯಾಂಡ್ವಿಚ್ ತಿಂದ್ಬಿಟ್ಟು ಬೇಕಾ ಲಿಶಾಂತ್ ಕೂಡ ಮಲ್ಗೆ ಎದ್ದಾಯಿತು. ಸೊ ಇವಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ಅದಾದಮೇಲೆ ನಾನೊಂದು ಸ್ವಲ್ಪ ನಿದ್ದೆ ಮಾಡ್ತೀನಿ. ಸಿಕ್ಕಾಪಟ್ಟೆ ಚಳಿ ಇದೆ, ಆಗ್ತಾಯಿಲ್ಲ. ಕಾಲು ನೆಲದ ಮೇಲೆ ತಾಕ್ಬಿಡ್ತಾ ಇಲ್ಲ, ಅಷ್ಟು ಚಳಿ ಆಗ್ತಾಯಿದೆ ನನಗೆ. ದೋಸೆ ವಿತ್ ಚಟ್ನಿ, ಪಲ್ಯ, ಆಲೂಗೆಡ್ಡೆ ಪಲ್ಯ ಸ್ಟಫಿಂಗ್ ಇರುತ್ತೆ. ಬಂದೇ ಇರುವ ಹೊಟ್ಟೆ ಹಸಿತಿದ್ಯಾ ನಿಂಗೆ? ಬಂದೆ 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 ಬಂದೆ. ಸ್ಯಾಂಡ್ವಿಚ್ ಆಮೇಲೆ ತಿನ್ನೋಣ, ಫಸ್ಟು ದೋಸೆ. ಹಾಂ ಕೊಡು.